ನನ್ನ ಕೆಳಗಡೆ ಕಾಣ್ತಾ ಇಲ್ಲ ಲೈಟು ಹೊಗೆನಲ್ಲಿ ಯಾರೂ ಕಾಣ್ತಾ ಇಲ್ಲ. ಹಾ 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 ಈಗ ಈಗ ಇದು ಸೌಂದರ್ಯ ಅಂದ್ರೆ, ಇದು ಗೋಣಿಕೊಪ್ಪ ಅಂದ್ರೆ. ಇವೇನ್ ತಲೆಗಳ ಇಲ್ಲ ಸಮುದ್ರದ ಅಲೆಗಳ ಅಂತ ಇಷ್ಟೊಂದು ಜನ ಸೇರ್ಬಿಟ್ಟವ್ರಲ್ಲ. ಆದ್ರೂ ನನಗೊಂದು ಸ್ಮಾಲ್ ಡೌಟು, ಎಲ್ಲ ಆರಾಮಾಗಿ ನಗುತ್ತವ್ರೆ. ನಮ್ಮ ಸುಶೀಲಕ್ಕ ಯಾಕೆ ತಲೆ ಮೇಲೆ ಟವಲ್ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟದಲ್ಲ? ಅಕ್ಕ ನೀನು ಅಭಿಮಾನಿ ಕಾಪಿ 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 ಕುಡ್ದ ಅಕ್ಕ ನಗು ನೋಡೋದೇ ಒಂದು ಚಂದ ನೋಡಿ. ಬಡವ ಶ್ರೀಮಂತ ಅಂದರೆ ಫ್ರೀಯಾಗಿ ಸಿಕ್ಕೋ ಒಂದೇ ಒಂದು ಒಡವೆ ಅಂದ್ರೆ ಯಾವ್ದು ಹೇಳಿ? ನಗು ಅಷ್ಟೆ. ಮೈ ತುಂಬ ಒಡವೆ ಹಾಕೊಂಬಿಟ್ಟು ನಗಲಿಲ್ಲ ಅಂದ್ರೆ ಆ ಒಡವೆ ವ್ಯಾಲ್ಯೂ ಇದೆಯಾ ಸರ್? ಇಲ್ಲ. ನಗಬೇಕು, ನಗಬೇಕು, ನಗುತ್ತಾ ಇರಬೇಕು, ಆರೋಗ್ಯದಿಂದ ಇರಬೇಕು. ಅವಾಗಷ್ಟೇ ಇಷ್ಟೊಂದು ಜನ ಸೇರಕ್ ಸಾಧ್ಯ ಅಲ್ವಾ? ಬರ್ರಿ ಜೋರ ಚಪ್ಪಾಳೆ. ನಾನು ಫಸ್ಟ್ ಟೈಮು ಗೋಣಿಕೊಪ್ಪಕ್ಕೆ ಬಂದಿರೋದು ಇದೇ ಫಸ್ಟು. ನನ್ನ ಮೈಂಡಲ್ಲಿ ಒಂದಿತ್ತು, ಗೋಣಿಕೊಪ್ಪ ಅಂದ್ರೆ ದೂರ ದೂರ ಮನೆಗಳಿರ್ತವೆ, ಏನು ಜನ ಬಂದ್ರೆ ಒಂದು 50 ಜನ ಬರ್ಬೋದೇನೋ, ಒಂದು 100 ಜನ ಬರ್ಬೋದೇನೋ ಅಂತ ಒಂದು ಸುಮ್ಮನೆ ಹಂಗೆ ಐಡಿಯಾ ಇತ್ತು. ಗೋಣಿಕೊಪ್ಪ ಅಂದ್ರೆ ಸಾಮಾನ್ಯ ಅಲ್ಲ, ಸಾಗರ. ಏನ್ರಿ ಇದು ಜನ? ನಿಜವಾಗ್ಲೂ ನಾವು ಬರ್ಲಿಲ್ಲ ಅಂದ್ರೆ ಇಷ್ಟೊಂದು ಹೃದಯಗಳನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನಿಮ್ಮೆಲ್ರಿಗೂ ಐ ಲವ್ ಯು ಸೋ ಮಚ್. ಈಗೇನ್ ಗೊತ್ತಾ, ಸ್ಕಿಟ್ಟು ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಅಣ್ಣ ಹೇಗಿದೆಯಾ ಅಣ್ಣ, ಅಕ್ಕ ಚೆನ್ನಾಗಿದೆಯಾ ಅಕ್ಕ, ಈಗೇನ್ ಗೊತ್ತಾ, ಸುದೀಪ್ ಅಣ್ಣಗೆ ಅಣ್ಣ ಅಂದಿದ್ದು 2 ತಿಂಗಳವರೆಗೂ ಬುಯ್ ಅಂದಿತ್ತಂತೆ. ಹಾಗೆ ನಿಮಗೆ ಅಣ್ಣ ಅಂದಿದ್ದು 3 ತಿಂಗಳವರೆಗೂ ಬುಯ್ ಇರಬೇಕು. ಓಕೆ, ಈಗ ಒಂದು ಸ್ಕಿಟ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಇಂಡಿವಿಜುವಲ್ ಆಗಿ ನನ್ನ ಪರ್ಫಾರ್ಮೆನ್ಸ್ನ ಚೆಕ್ ಮಾಡ್ಕೋಬೇಕು ಅಂತ ಗೋಣಿಕೊಪ್ಪಕ್ಕೆ ಬಂದಿದ್ದೀನಿ. ನನ್ನ ಒಂದು ಮಿಮಿಕ್ರಿ ಇಲ್ಲಿ ರಿಜಿಸ್ಟರ್